ಮಾಧ್ಯಮ ಮಿತ್ರರಿಗೆ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇವತ್ತಿನ ದಿನ ಈ ಮಾಧ್ಯಮಗೋಷ್ಠಿಯ ಪ್ರಮುಖವಾದಂಥ ಉದ್ದೇಶ ಏನು ಅಂದರೆ, ಕೃಷಿ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ನಡೀತಾ ಇದೆ. ಈ ಘಟಿಕೋತ್ಸವಕ್ಕೆ ಇನ್ನೊಂದು ಭಾಳ ಮಹತ್ತರವಾದಂಥ ಹಿನ್ನೆಲೆ ಅಂದರೆ, ಇದು 60ನೇ ವರ್ಷದ ವಿಶ್ವವಿದ್ಯಾನಿಲಯದ ಫೌಂಡೇಶನ್ ಡೇ. 60 ವರ್ಷಗಳನ್ನು ತುಂಬಿಸಿರುವಂಥ ಈ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಘಟಿಕೋತ್ಸವದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇರುವಂಥವ್ರು ಹಾಗೂ ಪದವಿಗಳನ್ನು ಪ್ರದಾನ ಮಾಡ್ತಾ ಇರೋದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿರುವಂಥ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಅವರು ಕುಲಾಧಿಪತಿಗಳು ಸಹ ಹೌದು. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಗೆ ಅವರು ಪ್ರಶಸ್ತಿಯನ್ನು ಮತ್ತು ಪದಕಗಳನ್ನು ಮತ್ತು ಸರ್ಟಿಫಿಕೇಟ್ಗಳನ್ನು ವಿತರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಹ ಕುಲಾಧಿಪತಿಗಳು ಹಾಗೂ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಕೃಷಿ ಸಚಿವರು ಆದಂಥ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಭಾಳ ಮುಖ್ಯವಾಗಿ ಈ ಘಟಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಜಗದೀಶ್ ಕುಮಾರ್ ಅಂತ ಹೇಳಿ ಫಾರ್ಮರ್ UGC ಚೇರ್ಮನ್ ಅವರು ಈ ಕಾರ್ಯಕ್ರಮದಲ್ಲಿ ಘಟಿಕೋತ್ಸವದ ಭಾಷಣವನ್ನು ಮಾಡಲಿದ್ದಾರೆ. ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಗಣ್ಯರ ಮತ್ತು ಒಂದು ರೂಪರೇಷೆ. ಇದರ ಜೊತೆಗೆ ಈ ಘಟಿಕೋತ್ಸವದಲ್ಲಿ ಈ ಸಲ ಸುಮಾರು 59 ಚಿನ್ನದ ಪದಕಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ವಿವಿಧ ಪದವಿ, ಸ್ನಾತಕೋತ್ತರ ಪದವಿ ಮತ್ತು PhD ವಿದ್ಯಾರ್ಥಿಗಳು ಇವ್ರದ್ದೆಲ್ಲರದ್ದು ಸೇರಿ ಇದರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಪದಕಗಳು ಇದೆ. ಮತ್ತು ಕೃಷಿ ವಿಶ್ವವಿದ್ಯಾನಿಲಯದ ಜೊತೆಗೆ ಕೆಲವು ದಾನಿಗಳಿಗೂ ಕೊಡಮಾಡಿರುವಂಥ ಪ್ರಶಸ್ತಿಗಳನ್ನು ಸಹ, ಚಿನ್ನದ ಪದಕಗಳನ್ನು ಸಹ ಈ ಸಮಯದಲ್ಲಿ ಕೊಡಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಮಗೆಲ್ಲರಿಗೂ ಇದ್ರ ಮಾಹಿತಿ ಇರುವಂಥ ಒಂದು ಪ್ರೆಸ್ ನೋಟನ್ನು ಯಾರ್ಯಾರು ಯಾವ್ಯಾವ ವಿಭಾಗದಲ್ಲಿ ಕೊಡ್ತಾ ಇದ್ದೀವಿ ಅನ್ನೋದನ್ನು ತಮಗೀಗಾಗಲೇ ತಲುಪಿಸಿದ್ದಾರೆ. ಸೊ ನಮ್ಮ ಪ್ರಶಸ್ತಿಗಳನ್ನು ಕೊಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಡಾಕ್ಟರ್ ಆಫ್ ಫಿಲಾಸಫಿದು 13 ಚಿನ್ನದ ಪದಕಗಳನ್ನು ಕೊಡೋದ್ರ ಬಗ್ಗೆನೂ ಮಾಹಿತಿಯನ್ನು 2ನೇ ಪೇಜ್ನಲ್ಲಿ ಹಂಚ್ಕೊಂಡಿದ್ದೀವಿ. ಹಾಗೂ ಈ 60ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಸುಮಾರು 140 ಅಂದರೆ ಇದರಲ್ಲಿ ಪ್ರಮಾಣ ಪತ್ರ ಮತ್ತು ಪ್ರಶಸ್ತಿ ಚಿನ್ನದ ಪದಕ ಪಡಿತಾ ಇರುವಂಥ ವಿದ್ಯಾರ್ಥಿಗಳಿದ್ದು, ಅದರಲ್ಲಿ 35 ವಿದ್ಯಾರ್ಥಿನಿಯರಿಗೆ ವಿಶ್ವವಿದ್ಯಾನಿಲಯದ 19 ಚಿನ್ನದ ಪದಕಗಳು ಹಾಗೂ 49 ದಾನಿಗಳ ಚಿನ್ನದ ಪದಕ, 12 ಆವರಣದ ಚಿನ್ನದ ಪದಕ ಮತ್ತು 1 ಕೃಷಿ ವಿಶ್ವವಿದ್ಯಾನಿಲಯದ ಕ್ರೀಡಾ ಚಿನ್ನದ ಪದಕ ಹಾಗೂ 16 ದಾನಿಗಳ ಚಿನ್ನದ ಪದಕ ಪ್ರಶಸ್ತಿ ಪ್ರದಾನ ಪತ್ರಗಳನ್ನು 20 ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ 11 ಚಿನ್ನದ ಪದಕ, 23 ದಾನಿಗಳ ಚಿನ್ನದ ಪದಕ, 6 ದಾನಿಗಳ ಚಿನ್ನದ ಪದಕ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗ ನೀವು ನೋಡಿದ್ರೆ ಇದರಲ್ಲಿ ಸಿಂಹಪಾಲು ವಿದ್ಯಾರ್ಥಿನಿಯರಿದೆ. ಇದು ನಮ್ಮ SLC PUC ಎಲ್ಲ ರಿಸಲ್ಟ್ಗಳಲ್ಲಿ ಏನಿದೆ ಸಾಧನೆ ವಿದ್ಯಾರ್ಥಿನಿಯರದು, ಅದೇ ರೀತಿ ನಮ್ಮಲ್ಲಿ ಚಿನ್ನದ ಪದಕ ಮತ್ತು ಪ್ರಶಸ್ತಿಗಳನ್ನು ಪಡೀತಾ ಇರೋದ್ರಲ್ಲೂ ಸಹ ಸಿಂಹಪಾಲು ವಿದ್ಯಾರ್ಥಿನಿಯರೇ. ಇದ್ರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನು ಅಂದರೆ, ಇದಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಈಗಾಗಲೇ 50%ಕ್ಕಿಂತ ಜಾಸ್ತಿ ವಿದ್ಯಾರ್ಥಿನಿಯರು ಪ್ರವೇಶವನ್ನು ಪಡೀತಾ ಇದ್ದಾರೆ. ಕೃಷಿ ಕೋರ್ಸ್ಗಳಿಗೆ, ಕೃಷಿ ಮತ್ತು ಇನ್ನಿತರ ಸಂಬಂಧಿತ ಕೋರ್ಸ್ಗಳಿಗೆ 50%ಕ್ಕಿಂತ ಜಾಸ್ತಿ ವಿದ್ಯಾರ್ಥಿನಿಯರು ಅಡ್ಮಿಷನ್ಸ್ ಪಡೀತಾ ಇದ್ದಾರೆ. ಮತ್ತು ಅವ್ರ ಸಾಧನೆಯನ್ನು ಅಷ್ಟೇ ಗಣನೀಯವಾಗಿ ಈಗ ಗಮನಾರ್ಹವಾಗಿದೆ ಅಂತ ತಾವು ಈ ಪ್ರಶಸ್ತಿಗಳನ್ನು ಪಡೀತಾ ಇರೋದ್ರಿಂದ ಮೂಲಕ ತಿಳ್ಕೊಬೋದು. ಇದರಲ್ಲಿ ಒಟ್ಟಾರೆ 60ನೇ ಇದರಲ್ಲಿ 1115 ಜನಕ್ಕೆ ನಾವು ಪದವಿಗಳನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗ ಚಿನ್ನದ ಪದಕಗಳು ಈಗಾಗಲೇ ನಾನು ಹೇಳಿದ್ದೀನಿ ಆ ರೀತಿ ಇದೆ. ಮತ್ತು ಇದರ ಜೊತೆಗೆ ಅತಿ ಹೆಚ್ಚು ಚಿನ್ನದ ಪದಕ, ಈಗ ಎಲ್ಲರಿಗೂ ಅದ್ರ ಬಗ್ಗೆ ಭಾಳ ಕುತೂಹಲ ಮತ್ತು ಆಕರ್ಷಣೀಯ ಅನ್ನೋದು ಅಂದರೆ, ಅತಿ ಹೆಚ್ಚು ಚಿನ್ನದ ಪದಕ ಪಡೆದಿರುವಂಥ ವಿದ್ಯಾರ್ಥಿ ಸುಮಾರು 15 ಪದಕಗಳನ್ನು ಪಡೆದಿದ್ದಾರೆ. ಅದು ಈ ಬಾರಿಯ ಘಟಿಕೋತ್ಸವದಲ್ಲಿ ಅತಿ ಹೆಚ್ಚಿನ ಚಿನ್ನದ ಪದಕ ಪಡಿತಾ ಇರುವಂಥ ವಿದ್ಯಾರ್ಥಿ ಹೆಸರು ಪ್ರೇಮ್ ಕುಮಾರ್ ಅಂತ ಹೇಳಿ. ಆ ವಿದ್ಯಾರ್ಥಿ ಕೃಷಿ ಮಹಾವಿದ್ಯಾಲಯ GKVK ಬೆಂಗಳೂರಿನಿಂದ ಸರಾಸರಿ 9.102 CGPA ಮೂಲಕ ತಮ್ಮ OGPA ಮೂಲಕ ಅತಿ ಹೆಚ್ಚು ಉನ್ನತ ಶ್ರೇಣಿಯಲ್ಲಿ ಪಾಸಾಗಿರೋದ್ರಿಂದ ಅವರಿಗೆ ಹೆಚ್ಚು ಚಿನ್ನದ ಪದಕಗಳು ಬರ್ತಾ ಇದೆ. ಶೇಕಡಾವಾರು ಅಂಕಗಳನ್ನು ತೊಗೊಂಡಾಗ ಅದು 91% ಆಗ್ತಾ ಇದೆ. ಮತ್ತು ಇದರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ 1 ಚಿನ್ನದ ಪದಕ ಮತ್ತು ದಾನಿಗಳ 10 ಚಿನ್ನದ ಪದಕಗಳು
ಮತ್ತು ದಾನಿಗಳ ಚಿನ್ನದ ಪ್ರಮಾಣ ಪತ್ರಗಳು ಪದಕದ ಪ್ರಮಾಣ ಪತ್ರಗಳು 4. ಇವಿಷ್ಟು ಸೇರಿ ಒಟ್ಟು 15 ಚಿನ್ನದ ಪದಕಗಳನ್ನು ಆ ವಿದ್ಯಾರ್ಥಿ ಪಡಿತಾ ಇದ್ದಾನೆ. ಅವನಿಗೆ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಈ ಮಾಧ್ಯಮದ ಮೂಲಕ ಆ ವಿದ್ಯಾರ್ಥಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ವಿದ್ಯಾರ್ಥಿಯ ಹಿನ್ನೆಲೆ ಸ್ವಲ್ಪ ನೋಡೋದಾದರೆ, ಈ ವಿದ್ಯಾರ್ಥಿ ಕುಡಿಯನೂರು ಅಂತೇಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಹಿನ್ನೆಲೆಯಿಂದ ಬಂದಿರುವಂಥ ವಿದ್ಯಾರ್ಥಿ. ತಂದೆ ಹೆಸರು ಈಶ್ವರರಾವ್ ಅಂತೇಳಿ ಉದ್ಯೋಗದಲ್ಲಿ ಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಈಗಲೂ ಸಹ ಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಮಗ ಇವತ್ತು ಅತಿ ಹೆಚ್ಚು ಚಿನ್ನದ ಪದಕಗಳೊಂದಿಗೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತೇರ್ಗಡೆ ಆಗ್ತಾ ಇರೋದು ಎಲ್ಲರಿಗೂ ಸಂತಸದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಅದರ ಜೊತೆಗೆ ಈಗಾಗಲೇ ಬೇರೆ ಬೇರೆ ಪದವಿಗಳಲ್ಲಿ ಪಡಿತಾ ಇರುವಂಥ ಚಿನ್ನದ ಪದಕ ವಿಜೇತರ ಪಟ್ಟಿ ಮತ್ತು ಅವರ ಛಾಯಾಚಿತ್ರಗಳನ್ನು ಸಹ ಇದರಲ್ಲಿ ತಮ್ಮ ಮಾಹಿತಿಗಾಗಿ ಈಗಾಗಲೇ ಪ್ರೆಸ್ ನೋಟ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಏನಾದರೂ ಬೇಕಾದರೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅದನ್ನು ಆಮೇಲೆ ಇದು ಮಾಡಬಹುದು. ಅದರ ಜೊತೆಗೆ ಈ ಚಿನ್ನದ ಪದಕಗಳ ಜೊತೆಗೆ ಮತ್ತು ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾನಿಲಯದಿಂದ ಪ್ರತಿ ಬಾರಿಯೂ ಈ ಗೌರವ ಡಾಕ್ಟ್ರೇಟ್ ಅಂತ ಹೇಳಿ ಕೊಡ್ತಾಯಿದ್ವಿ. ಈ ಗೌರವ ಡಾಕ್ಟ್ರೇಟ್ ಕೊಡ್ತಾ ಇರೋವಂಥವ್ರು ಈ ಬಾರಿ ನಾವು 60ನೇ ವರ್ಷ ಆದ್ದರಿಂದ ಪ್ರತಿ ವರ್ಷ ಇಬ್ಬರಿಗೆ ಕೊಡ್ತಾಯಿದ್ವಿ. ಈ ವರ್ಷ 3 ಜನಕ್ಕೆ ಕೊಡುವಂಥದ್ದಕ್ಕೆ ನಮಗೆ ಸನ್ಮಾನ್ಯ ಗೌರವಾನ್ವಿತ ಕುಲಾಧಿಪತಿಗಳು ಹಾಗೂ ರಾಜ್ಯಪಾಲರಿಂದ ಅನುಮೋದನೆ ದೊರೆತಿದೆ. ಹಾಗಾಗಿ ಈ ಬಾರಿ 3 ಸಾಧಕರನ್ನು ಗುರುತಿಸಿ ಕೃಷಿ ವಿಶ್ವವಿದ್ಯಾನಿಲಯದ ಏನು ಆಬ್ಜೆಕ್ಟಿವ್ಸ್ ಇದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂಥ ಸಾಧಕರಿಗೆ ಈ ಬಾರಿ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಪ್ರದಾನ ಮಾಡ್ತಾಯಿದ್ದೀವಿ. ಇದರಲ್ಲಿ ಭಾಳ ಆ 3 ಜನ ಸಾಧಕರ ಬಗ್ಗೆ ಹೇಳಬೇಕು ಅಂದರೆ, ಮೊದಲನೇದಾಗಿ ಶ್ರೀ GVK ನಾಯ್ಡು ಅಂತ ಹೇಳಿ, ಅವರು ಮೂಲತಃ ಕೋಲಾರ ಜಿಲ್ಲೆನವರು. ಕೋಲಾರ ಜಿಲ್ಲೆಯಲ್ಲಿ ಜನಿಸಿ ಅವರು 84ರಲ್ಲಿ ಭಾಳ ಒಂದು ನಮಗೆ ಸಂತೋಷದ ವಿಷಯ ಅಂದರೆ, ನಮ್ಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿ ಅವರು. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ 1984ರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಮಾರುಕಟ್ಟೆ ಮತ್ತು ಸಹಕಾರ ವಿಭಾಗದಲ್ಲಿ ಪದವಿಯನ್ನು ಪಡೆದಿರ್ತಾರೆ. ಅವರು ಸ್ನಾತಕ ಪದವಿಯನ್ನು ಪಡೆದಿರ್ತಾರೆ. ಬಟ್ ಆ ಪದವಿಯನ್ನು ಪಡೆದ ನಂತರ ಅವರು ತಕ್ಷಣ ಬೇರೆ ಎಲ್ಲೂ ಕೆಲಸಕ್ಕೆ ಪ್ರಯತ್ನ ಮಾಡದೆ ತಮ್ಮ ಸ್ವಂತ ಉದ್ಯೋಗವನ್ನು ಕೃಷಿ ರಂಗದಲ್ಲೇ ಆರಿಸ್ಕೊಂಡಿದ್ದಾರೆ. ಕೃಷಿ ರಂಗದಲ್ಲೇ ಆರಿಸ್ಕೊಂಡು ಅವರೇನು ಮಾಡಿದ್ದಾರೆ, ಸ್ಯಾಮ್ ಅಗ್ರಿ ಫ್ರೆಶ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿ ಇವತ್ತು ಪ್ರಪಂಚದಾದ್ಯಂತ ಕಚೇರಿಗಳನ್ನು ಪ್ರಾರಂಭಿಸಿ ಅತ್ಯುತ್ತಮವಾದಂಥ ರೈತನೂ ಅನ್ನಿಸ್ಕೊಂಡು ಅವರೇ ಬೆಳೆನೂ ಬೆಳೀತಾ ಇದ್ದಾರೆ ಮತ್ತು ಎಕ್ಸ್ಪೋರ್ಟ್ ಮಾಡುವಂಥ ಉದ್ಯಮದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಈಗ ಕರ್ನಾಟಕದಲ್ಲಿ, ಆಂಧ್ರನಲ್ಲಿ ಮತ್ತು ಇನ್ನಿತರ ದೇಶದ ಹಲವಾರು ಭಾಗಗಳಲ್ಲಿ ಅವರು ಈ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಹಾಗೂ ನಮಗೆಲ್ಲ ಹೆಮ್ಮೆಯ ವಿಷಯ ಏನಪ್ಪ ಅಂದರೆ, ಕೃಷಿ ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿ ಈ ಮಟ್ಟಕ್ಕೆ ಬೆಳೆದಿರೋದು ಮತ್ತು ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನು ಗಮನಿಸಿ ಈ ಆಯ್ಕೆ ಸಮಿತಿಯವರು ಅವರನ್ನು ಈ ಬಾರಿಯ ಗೌರವ ಡಾಕ್ಟರೇಟ್ ಶಿಫಾರಸು ಮಾಡಿ ಅದು ಅನುಮೋದನೆ ಆಗಿರುತ್ತೆ. ಮತ್ತು ಇನ್ನೊಂದು ಶ್ರೀಕಂಠ HK ಅಂತ ಹೇಳಿ, ಇವರು ನಮ್ಮ ವಿಶ್ವವಿದ್ಯಾನಿಲಯದಿಂದಲೇ ಪದವಿ ಪಡೆದು 1979-86ನೇ ಸಾಲಿನಲ್ಲಿ ಕೃಷಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇವರು ಪದವಿಯನ್ನು ಪಡೆದ ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ ಇವರು ಸಹ ಯಾವುದೇ ಕೆಲಸಕ್ಕೆ ಸೇರದೆ ಈ ಕೃಷಿ ಕ್ಷೇತ್ರದಲ್ಲಿ ಹಲವಾರು ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಲಿಕ್ಕೆ ಸಹಕಾರಿಯಾಗಿದ್ದಾರೆ. ಅಂದರೆ ಮೊದಲನೇ ಬಾರಿಗೆ ಅವರು ಇಲ್ಲಿ ನಮ್ಮ ಮುಂದೆನೇ ಒಂದು CK ಸೀಡ್ಸ್ ಅಂತ ಉತ್ತಮವಾದಂಥ ಗುಣಮಟ್ಟದ ಬೀಜಗಳನ್ನು ಉತ್ಪಾದನೆ ಮತ್ತು ಮಾರಾಟ ಮಾಡುವಂಥ ಕೆಲಸವನ್ನು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದವರು ಇವತ್ತು ದೇಶದಲ್ಲೇ ಅತ್ಯುತ್ತಮವಾದಂಥ ಬಯೋಟೆಕ್ನಾಲಜಿ ಲ್ಯಾಬನ್ನು ಪ್ರಾರಂಭ ಮಾಡಿ ಆ ಬಯೋಟೆಕ್ನಾಲಜಿ ಲ್ಯಾಬಿಂದ ಹಲವಾರು ಲಕ್ಷಾಂತರ ಜನ ರೈತರಿಗೆ ಉಪಯೋಗಕಾರಿಯಾಗುವಂಥ ಬೆಳೆ ಬೆಳೀತಾ ಇರುವಂಥ ಸಸಿಗಳನ್ನು ಒದಗಿಸುವಂಥದ್ದು ಮತ್ತು ಅದರಲ್ಲಿ ಇನ್ನಿತರ ಎಲ್ಲ ಕೆಲಸಗಳನ್ನು ಮತ್ತು ಅತ್ಯುತ್ತಮ ಕೃಷಿ ಸಾಧಕ ರೈತನೂ ಹೌದು. ಹಾಗಾಗಿ ಇವರು ಕನಕಪುರ ಜಿಲ್ಲೆನವರು. ಇವರಿಗೆ ಈ ಬಾರಿಯ ಗೌರವ ಡಾಕ್ಟರೇಟನ್ನು ಆಯ್ಕೆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಹಾಗೂ ಗೌರವಾನ್ವಿತ ರಾಜ್ಯಪಾಲರ ಅನುಮೋದನೆಯೊಂದಿಗೆ ಈ ಬಾರಿ ಗೌರವ ಡಾಕ್ಟರೇಟನ್ನು ಕೊಡ್ತಾಯಿದ್ದೀವಿ.